ನಮಸ್ತೆ, ವೆಲ್ಕಮ್ ಟು ಅಶ್ವಜಿಯೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಈ ದಿನ ಬಾತ್ ಪೌಡರ್ನ ಮಾಡ್ತಾಯಿದ್ದೀನಿ. ಸ್ನಾನಕ್ಕೆ ಬೇಕಾಗಿರುವಂಥ ಪೌಡರು ನಮ್ಮ ಸ್ಕಿನ್ಗೆ, ನಮ್ಮ ಫುಲ್ ಬಾಡಿಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪಿಗ್ಮೆಂಟೇಷನ್ ಎಲ್ಲವೂ ರಿಮೂವ್ ಮಾಡುತ್ತೆ. ಸ್ಕಿನ್ ಫುಲ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ಬೇಕಾಗಿರೋದು, ನಾನಿಲ್ಲಿ ತುಂಬ ದಿನದಿಂದ 1 ವೀಕಿಂದ ನಾನು ರೋಸ್ನೆಲ್ಲ ಕಿತ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಬೇಕು, ಈ ರೀತಿಯಲ್ಲಿ ಒಣಗಿಸಿ ಇಡಬೇಕು ಅದಕ್ಕೆ. ಸೊ ಬಿಸಿಲಲ್ಲಿ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲಿ, ನಿಮ್ಮ ಹತ್ರ ಅಗ್ಲಿಕ್ಕಿರೋ ಯಾವುದೇ ಪಾತ್ರೆ ಆದರೂ ಸರಿಯೇ, ಅದನ್ನು ತೊಗೊಂಡು ಅದಕ್ಕೆ ಕೆಂಪು ಬೇಳೆ, ಮೈಸೂರು ಬೇಳೆನ ನಾನು 1 ಕಪ್ ಹಾಕ್ತಾಯಿದ್ದೀನಿ. ಎಲ್ಲ ಮೆಷರ್ಮೆಂಟ್ ಕೂಡ ಹೇಳ್ತಾ ಇದ್ದೀನಿ. 1 ಕಪ್ಪು ಕೆಂಪು ಬೇಳೆ, ಮೈಸೂರು ಬೇಳೆನ ಹಾಕ್ಬಿಟ್ಟು ಅದನ್ನು ಲೈಟಾಗಿ ನಾನು ಹುರ್ಕೊತೀನಿ. ಏನಕ್ಕೆ, ಅದು ಪೌಡ್ರ್ ಮಾಡಬೇಕಾದ್ರೆ ನೈಸಾಗಿ ಪೌಡ್ರ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಲೈಟಾಗಿ ಬಿಸಿ ಆಗಬೇಕು. ನಮಗೆ ಅದು ಮುಟ್ಟಿ ನೋಡಿದ್ರೆ ನಮಗೆ ಬಿಸಿ ಆಗೋಷ್ಟು ನಾನೇನು ಮಾಡ್ತೀನಿ, ಅದನ್ನು ಲೈಟಾಗಿ ಅದನ್ನು ಹಾಗೆ ಬಿಸಿ ಮಾಡ್ಕೊತೀನಿ, ಫ್ರೈ ಮಾಡ್ಕೊತೀನಿ. ತುಂಬ ಜಾಸ್ತಿ ಮಾಡ್ಬೋದು. ಅಮ್ಮಮ್ಮ ಅಂದರೆ ಒಂದು 5 ಮಿನಿಟ್ಸ್ ಮಾತ್ರ ಅದು ಮಾಡಬೇಕು. ಈಗ ಇದು ಬಿಸಿ ಆಗಿದೆ. ಇದನ್ನು ತೆಗ್ದು ನಾನು ಸೈಡಲ್ಲಿ ಒಂದು ಪ್ಲಾಸ್ಟಿಕ್ ಟಬ್ಬನ್ನು ಇಟ್ಕೊಂಡಿದ್ದೀನಿ ಅಗ್ಲಕ್ಕಿರೋದು. ಏಕೆಂದರೆ ಅದು ಮಿಕ್ಸ್ ಮಾಡಬೇಕೆಲ್ಲನೂ, ಅದಕ್ಕೋಸ್ಕರ. ಸೊ ಅದನ್ನು ಅದರೊಳಗೆ ಹಾಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಹಸ್ರು ಕಾಳು, 1 ಕಪ್ ಹಸ್ರು ಕಾಳಷ್ಟು ಹಾಕೊತಾ ಇದ್ದೀನಿ. 1 ಕಪ್ಪು ನಾವು ಕೆಂಪುಬೇಳೆ ತೊಗೊಂಡಿದ್ದೀವಿ, ಇನ್ನೊಂದು ಕಪ್ಪು ಹಸ್ರು ಕಾಳನ್ನು ಸೇಮ್ ಸಮ ಪ್ರಮಾಣದಲ್ಲಿ ನಾನು ಎಲ್ಲ ಕಾಳುಗಳನ್ನು ತೊಗೊತಾ ಇದ್ದೀನಿ. ಅದನ್ನು ಹಾಗೆ ಹುರ್ಕೊತಾ ಇದ್ದೀನಿ, ಸಿಗಬಾರ್ದು. ಸೊ ಅದು ಸ್ವಲ್ಪ ಬಿಸಿ ಆದರೆ ಸಾಕು, ನಮಗೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಿಸಿ ಆದಮೇಲೆ ಅದರೊಳಗೆ ಹಾಕ್ಕೊಬೇಕು. ಸೊ ಈಗ ಅದು ಬಿಸಿ ಆಗಿದೆ. ಸೊ ಈಗ ಬಿಸಿ ಆಗಿದೆ ಅಂತ ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಬಿಸಿ ಬಿಸಿ ಆಗುತ್ತೆ. ಸಾಕಷ್ಟಾದರೆ ಈಗ ಅದನ್ನು ತೆಗೆದುಬಿಟ್ಟು ಸೇಮ್ ನಾನು ಅದೇ ಟಬ್ಬಿಗೆ ಕೆಂಪು ಬೇಳೆ ಹಾಕಿದ್ನಲ್ಲ, ಅದೇ ಟಬ್ಬಿಗೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ 1 ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ. ಎಲ್ಲ ಸಮ ಪ್ರಮಾಣದಲ್ಲಿ ನಾನು ಕಾಳುಗಳನ್ನ ತೊಗೊಂಡಿದ್ದೀನಿ. 1 ಕಪ್ ಕಡಲೆಬೇಳೆನ ತೊಗೊಂಡು ಅದನ್ನು ಕೂಡ ಒಂದು 5 ನಿಮಿಷಗಳ ಕಾಲ ಅದನ್ನು ನಾನು ಹುರ್ಕೊತಾ ಇದ್ದೀನಿ. ಅದು ಕೂಡ ಬಿಸಿ ಆಗಬೇಕು ಚೆನ್ನಾಗಿ. ಸೊ ಈ ಕಾಳುಗಳೆಲ್ಲ ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥ ಎಲ್ಲವೂ ಇದೆ. ಒಂದೊಳ್ಳೆ ಗ್ಲೋ ಸಿಗುತ್ತೆ. ಒಂದು ಏನಂತಾರೆ, ಈ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಈ ಮೂಗು ಮೇಲೆ, ಚಿನ್ನ ಮೇಲೆ ಅವೆಲ್ಲ ಇರೋದೆಲ್ಲ ಅದು ರಿಮೂವ್ ಮಾಡುತ್ತೆ. ಸೊ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಅದು ಫಿಂಗರಲ್ಲಿ ಮುಟ್ಟಿದ್ರೆ ಅದು ಬಿಸಿ ಆಗುತ್ತೆ. ಈಗ ಆಗಿದೆ ನೋಡ್ಬೋದು. ಈಗ ಅದನ್ನು ನಾನೇನು ಮಾಡ್ತೀನಿ, ಸೇಮ್ ಅದೇ ಟಬ್ಬಿಗೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಆ ಬಾಣಲಿಗೆ ನಾನು ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಾನು ರೇಷನ್ ಅಕ್ಕಿ ಇತ್ತು, ಸೊ ನಾನು ರೇಷನ್ ಅಕ್ಕಿನ ತೊಗೊಂಡು ಅದನ್ನು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡೋದು ಒಂದೇ ಕಾರಣ, ಅದು ಪೌಡ್ರ್ ಚೆನ್ನಾಗಾಗಬೇಕು ಅಂತ. ನಿಮ್ಮ ಮನೇಲಿ ಏನಾದ್ರು ನೀವು ಬಿಸಿಲಲ್ಲಿ ಇಟ್ಬಿಟ್ಟಾದ್ರೂ ಅಷ್ಟೇ ನೀವು ಕೊಡ್ಬೋದು. ಸೊ ಇವಾಗ ನೋಡಿ ಆಗಿದೆ. ಈಗ ಅಕ್ಕಿನೂ ನಾನು ಅದರೊಳಗೆ ಹಾಕ್ಕೊಂಡಿದ್ದೀನಿ. ಈಗ ಅದೇ ಕಪ್ ಅಳತೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಒಣಗಿಸಿರುವಂಥ ರೋಸ್ನ 2 ಕಪ್ಪಷ್ಟು ನಾನು ತೊಗೊತಾ ಇದ್ದೀನಿ. ಏಕೆಂದರೆ ಗುಲಾಬಿ ಅದು ಪೌಡ್ರ್ ಮಾಡಿದ್ರೆ ಸ್ವಲ್ಪನೇ ಆಗುತ್ತೆ. ಅದಕ್ಕೋಸ್ಕರ 2 ಕಪ್ಪಷ್ಟು ನಾನು ಗುಲಾಬಿನ ತೊಗೊಂಡು ಲೈಟಾಗಿ ಅದನ್ನು ಲೋ ಫ್ಲೇಮಲ್ಲಿ, ಬಿಸಿಯಾಗಿ ಇರಬಾರ್ದು ಅದು, ಯಾಕಂದರೆ ಅದು ಒಂಥರ ಸೀದ್ಕೊಂಡಂಗೆ ಆಗೋಗುತ್ತೆ. ಯಾಕಂದರೆ ಮೊದಲೇ ಬಿಸಿಲಲ್ಲಿ ಅದನ್ನ ಒಣಗಿಸಿದ್ದೀವಿ. ಸೊ ಈ ರೀತಿಯಲ್ಲಿ ನೋಡಬೇಕು, ಅದು ಪುಡಿ ಪುಡಿ ಆಗೋ ತನಕ ಅದು ಬಿಸಿ ಮಾಡಬೇಕು. ಈಗ ಬಾಣಲಿಯೆಲ್ಲ ಆಫ್ ಮಾಡಿ ಬಾಣಲಿಲೇ ನಾನೊಂದು 5 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ. ಏಕೆಂದರೆ ಬಾಣಲಿ ಬಿಸಿ ಇರೋದ್ರಿಂದ ಎಲೆ ಎಲ್ಲ ಸರಿಯಾಗಿ ಬಿಸಿ ಆಗುತ್ತೆ. ಈಗ ಅದಾಗಿದೆ. ಮತ್ತೆ ಅದೇ ಟಬ್ಬಿಗೆ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಈಗ ನಾವು ತೊಗೊಂಡಿರುವಂಥ ಕೆಂಪುಬೇಳೆ, ಹಸ್ರು ಕಾಳು, ಕಡಲೆಬೇಳೆ, ಅಕ್ಕಿ, ಗುಲಾಬಿ ಇಷ್ಟನ್ನು ನಾನೇನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಏನೇನಕ್ಕೆ ಯೂಸ್ ಆಗುತ್ತೆ, ಸೊ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ತುಂಬ ಚೆನ್ನಾಗಾಗಿದೆ. ಇದನ್ನು ನಾನೇನು ಮಾಡಿದೆ, ನಾನು ಮಿಲ್ಲಿಗೆ ಕೊಟ್ಟು ನಾನು ಪೌಡ್ರ್ ಮಾಡಿಸಿದೆ. ನೀವು ಮಿಕ್ಸಿಲೂ ಬೇಕಾದ್ರೆ ಪೌಡ್ರ್ ಮಾಡ್ಕೋಬೋದು. ನಾನು ಮಿಲ್ಲಿಗೆ ಕೊಟ್ಟು ನಾನು ಪೌಡ್ರ್ ಮಾಡಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಲ್ಲಿಗೆ ಕೊಡೋದ್ರಿಂದ ಒಂದೇ ಒಂದು ತುಂಬ ನೈಸಾಗಿ ಮಾಡ್ತಾರೆ. ಸ್ಕಿನ್ ಏನು ಈ ರೀತಿಯಲ್ಲಿ ಆಗೋಲ್ಲ. ಸೊ ಮಿಕ್ಸಿನಲ್ಲಿ ಮಾಡಿದ್ರೆ ನೀವು ಜರಡಿ ಹಿಡಿಬೇಕಾಗತ್ತೆ. ಸೊ ಆ ರೀಸನ್ಗೆ ನಾನು ಮಿಲ್ಲಿಗೆ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿನಲ್ಲಿ ಮಾಡಿ ಅದನ್ನ ಜರಡಿ ಇಟ್ಕೋಬೋದು, ನೋಡ್ಬೋದು. ಯಾಕಂದರೆ ಮಿಲ್ಲಲ್ಲಿ ಮಾಡಿಸಿರೋದ್ರಿಂದ ಅದು ತುಂಬ ಬಿಸಿ ಇರುತ್ತೆ. ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಬಾಣಲಿಗೆ ಹಾಕ್ಬಿಟ್ಟು
ಅದನ್ನ ಎಲ್ಲ ಕಡೆಯಲ್ಲೂ ಹಾಗೆ ಸ್ಪ್ರೆಡ್ ಮಾಡಿ ಅದನ್ನು ಆರಿಸ್ಕೊತಾ ಇದ್ದೀನಿ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಈಗ ಇದು ತಣ್ಣಗಾಗಿದೆ. ಈಗ ತಣ್ಣಗಾದ್ಮೇಲೆ ನಾನೇನು ಮಾಡ್ತೀನಿ, ಒಂದು ಏರ್ ಟೈಟ್ ಕಂಟೈನರ್ಗೆ ನಾನು ಅದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನಾನು ಈ ರೀತಿಯಲ್ಲಿ ಒಂದು ಡಬ್ಬಕ್ಕೆ ನಾನು ಅದನ್ನು ಫುಲ್ಲು ನಾನು ತುಂಬಿ ಇಟ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಅನ್ನೋದಕ್ಕಿಂತ 1/2 ಟೇಬಲ್ ಸ್ಪೂನು ನಮಗೆ ಸಾಕಾಗುತ್ತೆ ಫೇಸ್ಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಯಾವುದೇ ಡ್ಯಾಮೇಜ್ ಆಗಲಿ, ಕೆಮಿಕಲ್ಸು ಏನೂ ಇಲ್ಲದೆ ಇರೋ ಕಾರಣದಿಂದ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಗ್ಲೋ, ಒಳ್ಳೆ ಕ್ಲಿಯರ್ ಸಿಗುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಬಾತಿಂಗ್ ಪೌಡರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.